ಏಯ್, ಇನ್ನೊಂದ್ಸತಿ ಕೇಳ್ತಾ ಇದ್ದೀನಿ, ಚೆನ್ನಾಗಿದೆ ತಾನೆ? ಹ್ಞೂ ಅಕ್ಕ. ಅವ್ರಿಗಿಷ್ಟ ಆದರೆ ಸಾಕು. ಅವ್ರಿಗೆ ಕುರ್ತಾ ಹಾಕ್ಕೊಂಡು ನಿತ್ಯ ಅವರೇ ದಿಸ್ ಇಸ್ ಗುಡ್ ಚಾಯ್ಸ್ ಅಂತ ಹೇಳಿದ್ರೆ ನಂಗೆ ಅಷ್ಟೇ ಸಾಕು. ಅದಕ್ಕಿಂತ ಖುಷಿ ಬೇರೆ ಏನಿಲ್ಲ. ಇನ್ಯಾವತ್ತೂ ಕರ್ಣ ಸರ್ ನನ್ನ ಬದುಕಿಗೆ ಬರೋಕ್ಕಾಗಲ್ಲ. ನಿಧಿ, ಯಾಕೆ, ಏನಾಯ್ತು? ನೀನು ಯಾವಾಗಲೂ ಹೀಗೆ ನಗ್ತಾ ಖುಷಿಯಾಗಿರ್ಬೇಕು. ನಿನ್ನ ಸಂತೋಷಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಕ್ಕ. ಈಗ ಏನಾಯ್ತು ಅಂತ ಅಳ್ತಿದ್ಯಾ? ಓಹ್, ಮದುವೆ ಆಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಅಂತನಾ? ನಾನು ಯಾವತ್ತೂ ನಿಮ್ಮನ್ನ ಬಿಟ್ಟು ಎಷ್ಟು ದೂರ ಹೋಗೇ ಇಲ್ಲ ಅಲ್ವಾ? ಅದಕ್ಕೆ ತುಂಬ ಬೇಜಾರಾಗ್ತಿದೆ. ಮನ್ಸಿಗೆ ತುಂಬ ಕಷ್ಟ ಆಗ್ತಿದೆ. ನಿನ್ನಿಂದ ದೂರ ಆಗೋ ನೋವನ್ನ ನಮ್ಮ ಕೈಲೂ ತಡ್ಕೊಳ್ಳೋ ಶಕ್ತಿ ಇಲ್ಲ ನಿಧಿ. ಆದರೆ ಏನು ಮಾಡೋದು, ಜೀವನ ಅಂದ್ರೇ ಹಾಗಲ್ವಾ? ಎಷ್ಟೋ ಸಲ ನನಗೂ ಅನಿಸುತ್ತೆ, ಹೆಣ್ಮಕ್ಳಿಗೆ ಯಾಕೆ ಹೀಗೆ ಅಂತ. ಆದರೆ ಅದೇ ತಾನೇ ಪದ್ಧತಿ, ಇಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿರೋದು. ಹುಟ್ಟಿದ ಮನೇನ ಬಿಟ್ಟು, ನಮ್ಮವ್ರನ್ನ ಬಿಟ್ಟು ಇನ್ನೊಂದು ಜಗತ್ತಿಗೆ ಹೋಗೋದು ಅಂದರೆ ಕಷ್ಟನೇ. ಹೊಸ ಜಗತ್ತಿಗೆ ಹೋಗೋದಕ್ಕಿಂತ ನಮ್ಮವ್ರನ್ನ ಬಿಟ್ಟು ದೂರ ಹೋಗಬೇಕಲ್ಲ, ಅದೇ ಮನ್ಸಿಗೆ ತುಂಬ ನೋವಾಗ್ತಿದೆ. ಆದರೆ ಹೊಂದಾಣಿಕೆ ಮಾಡ್ಕೊಳ್ಳೋ ಶಕ್ತಿನ ದೇವರು ಹೆಣ್ಣಿಗೆ ಜಾಸ್ತಿನೇ ಕೊಟ್ಟಿದ್ದಾನೆ. ನೋಡು, ನಾನು ಈ ಮನೆಗೆ ಬಂದು ಹೇಗೋ ಸೇರ್ಕೊಳ್ಳೋ ಹಾಗಾಯಿತು. ಆದರೆ ಈಗ ಕರ್ಣ ಅವರೇ ನನ್ನ ಸರ್ವಸ್ವ ಆಗಿಲ್ವಾ? ಹಾಗೆ ನಿನಗೂ ಅರ್ಜುನೇ ಎಲ್ಲ ಆಗ್ತಾರೆ. ಅವ್ರು ತುಂಬ ಒಳ್ಳೆಯವರು ನಿಧಿ, ನಿನ್ನ ತುಂಬ ಪ್ರೀತಿಯಿಂದ ನೋಡ್ಕೋತಾರೆ. ನಿಧಿ, ಅಳ್ಬೇಡ. ನೋಡಿ, ನಿನ್ನ ಹತ್ರ ನನಗೂ ಒಳ ಬರುತ್ತೆ. ಕರ್ಣ, ಕೇರ್ಫುಲ್. ಐ ಆಮ್ ಸೋ ಸಾರಿ, ಏನೋ ಅರೇಂಜ್ಮೆಂಟ್ ನೋಡ್ಕೊಂಡು ಹೋಗ್ತಾ ಇದೆ. ಯು ಓಕೆ? ದಟ್ಸ್ ಓಕೆ. ಇನ್ಫ್ಯಾಕ್ಟ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಏಕೆ? ನೀವಿರೋದಕ್ಕೆ ಅಲ್ವಾ ಎಲ್ಲ ಕೆಲಸ ಈಸಿಯಾಗಿ ಆಗ್ತಾ ಇರೋದು. ನಿಮ್ಮ ಇನ್ವಾಲ್ವ್ಮೆಂಟ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟೇ ಆದರೂ ನಮ್ಮ ನಿಧಿ ಮದುವೆ ಅಲ್ವಾ, ಅವ್ರು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ನಡಿಬೇಕು ಅಷ್ಟೇ ನನ್ನ ಉದ್ದೇಶ. ಲೈಫ್ ಲಾಂಗ್ ಈ ಸಂಭ್ರಮ ಅವ್ರ ಕಣ್ಣು ಮುಂದೆ ಹೆಸರಾಗಿರಬೇಕು. ನಿಮ್ಮ ಎಫರ್ಟ್ ಖಂಡಿತ ನಿಧಿಗೆ ಇಷ್ಟ ಆಗುತ್ತೆ, ಅದು ಸಾಕು ನನಗೆ. ಇಫ್ ಯು ಡೋಂಟ್ ಮೈಂಡ್ ಒಂದು ಮಾತು ಕೇಳಲ್ಲ? ಯಾ ಶ್ಯೂರ್. ನೀವು ನಿಧಿನ ಪ್ರೀತಿಸ್ತಾ ಇದ್ದೀರಾ? ನಾನು ಯಾಕೆ ಹೀಗೆ ಕೇಳ್ತಿದ್ದೀನಿ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನೀವು ಅವ್ರನ್ನ ಮದುವೆ ಆಗ್ತೀನಿ ಅಂತ ತುಂಬ ಬೇಗ ಒಪ್ಪಿಗೆ ಕೊಟ್ರಿ. ಲೈಫಿನ ಅಷ್ಟು ದೊಡ್ಡ ಡಿಸಿಷನ್ನ ಅಷ್ಟು ಬೇಗ ಹೇಗೆ ತಗೊಂಡ್ರೆ ಅನ್ನೋ ಕುತೂಹಲ ನನಗೆ. ಸಡನ್ನಾಗಿ ಎಲ್ಲ ಆಗ್ತಿರೋದಕ್ಕೆ ಈ ಪ್ರಶ್ನೆ ಬರೋದು ಸಹಜ. ನಿಧಿಯವ್ರನ್ನ ತುಂಬ ಹತ್ತಿರದಿಂದ ತಿಳ್ಕೊಳ್ಳೋದಕ್ಕೆ ನಂಗಷ್ಟು ಟೈಮ್ ಸಿಗಲಿಲ್ಲ. ಪ್ರೀತಿ ಅಂತೂ ಖಂಡಿತವಾಗ್ಲೂ ಒಂದು ಕ್ಷಣದಲ್ಲಿ ಹುಟ್ಟೋದಂತೂ ಅಲ್ಲ. ಒಂದು ವೇಳೆ ಅದು ಹುಟ್ಟಿದ್ರೂ ಅದನ್ನ ಉಳಿಸ್ಕೊಂಡು ಹೋಗೋದಕ್ಕೆ ಇಡೀ ಲೈಫೇ ಬೇಕಾಗುತ್ತೆ. ಇದೇ ಕಾರಣಕ್ಕೆ ಅರೇಂಜ್ ಮ್ಯಾರೇಜ್ ಹೇಗಾಗೋದು ಅಂತ ನನಗೂ ತುಂಬ ಡೌಟ್ ಇತ್ತು. ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಅವನ್ನ ನೋಡಿದ ಕೂಡಲೇ ಅದೇನೋ ಹೇಳ್ತಾರಲ್ಲ, ಲವ್ ಎಟ್ ಫಸ್ಟ್ ಸೈಟ್ ಅಂತ, ಅಲ್ಲೇ ಕಳೆದೋಗ್ಬಿಟ್ಟೆ ನಾನು. ಅವ್ರ ಮೆಟ್ಲಿಂದ ಕೆಳಗೆ ಇಳ್ಕೊಂಡು ಬಂದಿದ್ದನ್ನು ನೋಡಿ ಆಮೇಲೆ ಫಸ್ಟ್ ಟೈಮ್ ಅವನ್ನ ನೋಡಿದ ಕೂಡಲೇ ನಮ್ಮ ಪ್ರೀತಿಲಿ ಬಿದ್ದೋಗ್ಬಿಟ್ಟೆ. ಶಿ ಇಸ್ ಡಿಫ್ರೆಂಟ್ ಬಟ್ ಶಿ ಇಸ್ ಪರ್ಫೆಕ್ಟ್. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್, ಐ ಆಮ್ ಇನ್ ಲವ್ ವಿತ್ ನಿಧಿ. ಎಸ್, ನೀವು ಹೇಳಿದ ನಿಜ. ನಿಧಿ ಅಂತ ಹುಡುಗಿ ಸಿಗೋದಕ್ಕೆ ನೀವು ಪುಣ್ಯ ಮಾಡಿರಬೇಕು. ನಿಮ್ಮ ಚಾಯ್ಸ್ ಚೆನ್ನಾಗಿದೆ. ಥ್ಯಾಂಕ್ಸ್. ನನ್ನ ಚಾಯ್ಸ್ ಮಾತ್ರ ಅಲ್ಲ, ನಿಮ್ಮ ಚಾಯ್ಸು ಚೆನ್ನಾಗಿದೆ. ಚೆನ್ನಾಗಿದೆ. ನನ್ನ ಟೇಸ್ಟ್ ಯಾವಾಗಲೂ ಚೆನ್ನಾಗಿದೆ, ದ ಬೆಸ್ಟ್. ನಿಮ್ಮ ಥರನೇ. ಅದೇನು ಮಾಡೋದು, ಕೆಲವೊಂದು ಸಲ ಭಗವಂತ ಭಾರಿ ಟ್ವಿಸ್ಟ್ ಇಟ್ಬಿಡ್ತಾನೆ. ಟ್ವಿಸ್ಟಾ? ಅದೆಂತ ಟ್ವಿಸ್ಟು? ಏನಿಲ್ಲ ಬಿಡಿ, ರೆಸ್ಟ್ ತಗೊಳ್ಳಿ. ಗುಡ್ ನೈಟ್. ಗುಡ್ ನೈಟ್.
ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯೋ ನೋ 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 ಅಲ್ಲ ನಿಧಿ, ಈ ಮದುವೆ ಸಂಭ್ರಮನ ಎಂಜಾಯ್ ಮಾಡೋದು ಬಿಟ್ಟು ಇಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕಿದರೆ ಏನು ಪ್ರಯೋಜನ? ನಿಂತ್ಕೋ. ಅವತ್ತೇನು ಉದ್ದುದ್ದ ಡೈಲಾಗ್ ಹೊಡೆದಿದ್ದು ನೀನೇ ಅಲ್ವಾ? 150 ಜನ್ಮ ಕಳೆದ್ರೂ ನನ್ನ ಕಣ್ಣನ್ನು ಬೇರೆ ಮಾಡೋಕ್ಕಾಗಲ್ಲ, ಈ ಭೂಮಿ ಮೇಲೆ ಲೈಲಾ ಮಜ್ನೂನ್ ಬಿಟ್ಟರೆ ನಮ್ಮ ಜೋಡಿದೆ ಅಂತ ಬೊಗಳೆ ಬಿಟ್ಟಿದ್ದು ನೀನೇ ತಾನೆ? ನಿಮ್ಮ ಗಟ್ಟಿಯಾದ ಬಂಧನಕ್ಕೆ ಈಗೇನಾಯಿತು? ಇಲ್ಲ ಅಂಟಿಸಿರೋ ಗಮ್ಮಿಗೆ ಕ್ವಾಲಿಟಿ ಇಲ್ಲದೆ ತಪ್ಪಂತ ಉದುರೋಯ್ತಾ? ಮೋಸ್ಟ್ಲಿ ನಿನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ನಿನ್ನ ತಿಪ್ಪೆಗಿಲ್ವಾ? ಕರ್ಣ ಸರ್ನ ಆ ರೀತಿ ಎಲ್ಲ ಕರೆದ್ರೆ ನಾನು ಸುಮ್ಮನೆ ಇರಲ್ಲ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಅಲ್ಲಲ್ಲಲ್ಲಲ್ಲ, ಕೂಲ್ ಕೂಲ್. ಈಗ ನನ್ನ ಲ್ಯಾಂಗ್ವೇಜ್ ಬಗ್ಗೆ ಚಿಂತೆ ಬಿಡು, ನಿನ್ನ ಜೀವನದ ಲ್ಯಾಂಗ್ವೇಜ್ ಬಗ್ಗೆ ಯೋಚನೆ ಮಾಡು. ಅಲ್ಲ, ಕಣ್ಮುಂದೆನೇ ನಿಮ್ಮ ಪ್ರೇಮ ಬಂದ ಕಳಚಿ ಛಿದ್ರ ಆಗ್ತಾ ಇದೆಯಲ್ಲ ಪಾಪ. ನೀನು ನೋಡ್ತಾ ಇದ್ರೆ ನನಗೆ ತುಂಬ ಬೇಜಾರಾಗ್ತಾ ಇದೆ ನಿಧಿ. ಆ ಸಂಬಂಧ ಕಳ್ಚೋಗಿರ್ಬೋದು, ಆದರೆ ಹೋಗೋದಕ್ಕೂ ಮೊದಲು ಅಲ್ಲೊಂದು ಪವಿತ್ರವಾದ ಬಂದಾಯಿತು, ಅದನ್ನು ನೆನ್ಪಿಟ್ಕೊಳ್ಳಿ. ಆದರೆ ನಿಮ್ಮ ಬಗ್ಗೆ ಏನು ಹೇಳೋದು? ಪದೇ ಪದೇ ಸಂಬಂಧ ಬಂಧ ಅನ್ನೋ ಪದಗಳನ್ನ ಯೂಸ್ ಮಾಡಬೇಡಿ, ಯಾಕಂದರೆ ಅದರ ಅರ್ಥನೇ ನಿಮಗೆ ಗೊತ್ತಿಲ್ಲ. ತಂದೆ ಮಗನ ಸಂಬಂಧಕ್ಕೆ ಬೆಲೆ ಕೊಡ್ದಿರೋ ನೀವು ಪ್ರೀತಿ ಬಗ್ಗೆ ಮಾತಾಡ್ತೀರಾ? ಆ ಯೋಗ್ಯತೆ ನಿಮಗಿದೆಯಾ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಇರಲಿ. ಪ್ರಜ್ಞೆ ನನಗಿದೆ, ನಿಮಗಿಲ್ಲ. ಇನ್ನು ಮುಂದೆ ನೀವು ಆಡೋ ಕೆಟ್ಟ ಮಾತನ್ನ ಕೇಳಿಸ್ಕೊಂಡು ಕೂರೋದಕ್ಕೆ ನನ್ನ ಕೈಲಾಗಲ್ಲ. ನಾನು ಕರ್ಣ ಸರಿಂದ ದೂರ ಬಂದಿರ್ಬೋದು ನಿಜ, ಆದರೆ ಅದು ನನ್ನ ದೌರ್ಬಲ್ಯ ಅಲ್ಲ, ನನ್ನ ಶಕ್ತಿ. ಅಕ್ಕನ ಪ್ರೀತಿಗೋಸ್ಕರ, ಅವಳ ಭವಿಷ್ಯಕ್ಕೋಸ್ಕರ ನನ್ನ ಪ್ರೀತಿನ ಬಲಿ ಕೊಟ್ಟಿದ್ದೀನಿ. ಅದನ್ನು ನೀವು ವೀಕ್ನೆಸ್ ಅನ್ಕೋಬೇಡಿ. ನಾನು ಸೋತಿದ್ದೀನಿ ಅಂತ ನೀವು ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ಒಂದ್ಸಲ ಅಕ್ಕನ ಬದುಕು ಗಟ್ಟಿ ಆಯಿತು ಅಂದರೆ ನಿಮ್ಮ ಮಾಟಕ್ಕೆಲ್ಲ ಮಂಗಳ ಆಡೋದು ಅವಳೆ. ನೀವು ಮಾಡಿರೋ ಪ್ರತಿಯೊಂದು ಅನ್ಯಾಯಕ್ಕೂ ಉತ್ತರ ಕೊಡಬೇಕಾಗತ್ತೆ. ಅಕ್ಕ ನಿಮ್ಮನ್ನು ಕಟ್ಕಟ್ಟೆಲಿ ನಿಲ್ಲಿಸಿ ನಿಮ್ಮ ಪಾಪದ ಕೊಡನ ಹೊಡಿತಾಳೆ. ಅವಾಗ ನಿಮಗೆ ತಪ್ಪಿಸ್ಕೊಳ್ಳೋದಕ್ಕೆ ಒಂದೇ ಒಂದು ದಾರಿನೂ ಇರಲ್ಲ, ನೆನ್ಪಿಟ್ಕೊಳ್ಳಿ. ಅಲ್ಲಿವರೆಗೂ ನನ್ನ ಮದುವೆ ಫಂಕ್ಷನ್ನ ಎಂಜಾಯ್ ಮಾಡಿ, ಓಕೆ? ಎಂಜಾಯ್ ಮಾಡ್ತೀನಿ.